ಎಲ್ರಿಗೂ ನಮಸ್ಕಾರ. ಮಕ್ಕಳೇ, ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಬಾಲಕೃಷ್ಣ, ಕನ್ನಡ ಭಾಷಾ ಶಿಕ್ಷಕರು. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯಲ್ಲಿರ್ತಕ್ಕಂತಹ ಮತ್ತೊಂದು ಪದ್ಯ ಕೌರವೇಂದ್ರನ ಕೊಂದೆ ನೀನು, ಈ ಒಂದು ಪದ್ಯ ಭಾಗವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಾದರೆ ಕೌರವೇಂದ್ರನ ಕೊಂದೆ ನೀನು ಯಾವ ಕಥೆಯಿಂದ ಒಳಗಿರತಕ್ಕಂಥದ್ದು, ಆ ಪದ್ಯ ಭಾಗವನ್ನ ಬರೆದಿರ್ತಕ್ಕಂಥದ್ದು ಯಾರು, ಯಾವ ಸಂದರ್ಭದಲ್ಲಿ ಯಾವ ಪದ್ಯ ಭಾಗ ಬಂತು, ಅದರ ಒಂದು ಸಾರಾಂಶ ಅಂತಕ್ಕಂಥದ್ದು ಏನಿದೆ, ಆ ಪದ್ಯ ಭಾಗದಲ್ಲಿರ್ತಕ್ಕಂತಹ ಮೌಲ್ಯಗಳು ಏನೇನು, ಅವೆಲ್ಲವನ್ನೂ ಕೂಡ ಈ ಒಂದು ಪದ್ಯ ಭಾಗದಲ್ಲಿ ನಾವು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಅದೆಲ್ಲಕ್ಕಿಂತ ಮುಂಚಿತವಾಗಿ ಮಕ್ಕಳಿಗೆ ನಿಮಗೆ ಗೊತ್ತಿದೆ, ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಪೂರ್ವದ ಹಳಗನ್ನಡ, ಪೂರ್ವದ ಹಳಗನ್ನಡದಿಂದ ಹಳಗನ್ನಡ, ಹಳಗನ್ನಡದಿಂದ ನಡಗನ್ನಡ, ನಡಗನ್ನಡದಿಂದ ಹೊಸಗನ್ನಡ ಸಾಹಿತ್ಯ ಅಂತೇಳಿ ಸಾಕಷ್ಟು ಮಜಲುಗಳನ್ನ ಒಳಗೊಂಡಿದೆ ಎನ್ನುವುದನ್ನು ನಾವು ಈಗ ಆಲ್ರೆಡಿ 9 ಮತ್ತು 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಅದೇ ರೀತಿಯಾಗಿ ಹೊಸಗನ್ನಡದ ಹಿಂದೆ ಇರತಕ್ಕಂತಹ ಒಂದು ಸಾಹಿತ್ಯ ಘಟ್ಟ ಯಾವಂತಂದ್ರೆ ನಡುಗನ್ನಡ ಸಾಹಿತ್ಯ. ಮಕ್ಕಳೇ, ಈ ಒಂದು ನಡುಗನ್ನಡ ಸಾಹಿತ್ಯದಲ್ಲಿ ಹಲವಾರು ಶ್ರೇಷ್ಠ ಕವಿಗಳು ತಮ್ಮ ಸಾಹಿತ್ಯ ಕೃಷಿಯನ್ನ ಮಾಡಿದರೆ, ಹಲವಾರು ಶ್ರೇಷ್ಠ ಕೃತಿಗಳು ಈ ಒಂದು ಸಾಹಿತ್ಯದಲ್ಲಿ ಕಾಲಘಟ್ಟದಲ್ಲಿ ಮೂಡಿಬಂದಿರುತ್ತದೆ. ಸೊ ಅದರಲ್ಲಿ ಒಬ್ಬರು ನಡುಗನ್ನಡದಲ್ಲಿ ಬಂದಂತಹ ಶ್ರೇಷ್ಠ ಕವಿ ಅಂತಲೂ ಕೂಡ ಹೇಳಬಹುದು. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಂದಂತಹ ಮತ್ತೊಬ್ಬ ಶ್ರೇಷ್ಠ ಕವಿ ಅಂತಲೂ ಕೂಡ ಹೇಳ್ಬೋದು. ಅವರು ಯಾರಂದ್ರೆ ನಮ್ಮಲ್ಲಿ ಬರೆದಿನ ಬೋರ್ಡ್ ಮೇಲೆ ಕುಮಾರವ್ಯಾಸ ಅಂತಕ್ಕಂತಹ ಶ್ರೇಷ್ಠ ಕವಿ. ಆ ಮಹನೀಯ ಕವಿ ಕುಮಾರವ್ಯಾಸ ಅಂತಕ್ಕಂತಹ ಕವಿ ಬರೆದಿರ್ತಕ್ಕಂತಹ ಪದ್ಯ ಭಾಗನೇ ಕೌರವೇಂದ್ರನ ಕೊಂದೆ ನೀನು, ಈ ಒಂದು ಪದ್ಯ ಭಾಗ. ಮಕ್ಕಳೇ, ಇದು ಒಂದು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಕಥಾ ವಸ್ತು. ಅದನ್ನ ನಾನು ಹೇಳ್ತೀನಿ ಯಾವ ಸಂದರ್ಭದಲ್ಲಿ ಆ ಒಂದು ಪದ್ಯ, ಆ ಒಂದು ಕಥೆ ಬರುತ್ತೆ ಅನ್ನೋದನ್ನ ನಾವು ತದನಂತರದಲ್ಲಿ ತಿಳ್ಕೊಳ್ಳೋಣ. ಆದರೆ ಈಗ ಆ ಒಂದು ಕವಿಯ ಪರಿಚಯವನ್ನ ನಾವು ಮಾಡೋಣ, ತಿಳ್ಕೊಳ್ಳೋಣ. ಹಾಗಾದ್ರೆ ಕುಮಾರವ್ಯಾಸ ಅವರು ಎಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು, ಅವರು ಬರೆದಿರ್ತಕ್ಕಂತಹ ಪ್ರಮುಖ ಕಾವ್ಯಗಳು ಯಾವ್ಯಾವಿದಾವೆ, ಸೊ ಯಾವ ಒಂದು ಕೃತಿಯಿಂದ ಈ ಒಂದು ಯಾವ ಪರ್ವದಿಂದ ಈ ಒಂದು ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಸೊ ಅದೆಲ್ಲವನ್ನು ಕೂಡ ಈಗ ಪ್ರಾರಂಭದಲ್ಲಿ ತಿಳ್ಕೊಳ್ಳೋಣ. ಮತ್ತೆ ನಾನಾಗೆ ಕುಮಾರ ವ್ಯಾಸ ಅಂತಕ್ಕಂಥದ್ದು ಇವರ ಕಾವ್ಯ. ಕುಮಾರವ್ಯಾಸ ಅಂತಕ್ಕಂಥದ್ದು ಕಾವ್ಯನಾಮ. ಹಾಗಾದರೆ ಕುಮಾರವ್ಯಾಸರವರ ಮೂಲತಃ ಹೆಸರು ಏನಿರಬಹುದು ಹೇಳ್ತೀರಾ ಯಾರಾದ್ರು? ಯಾವುದು? ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ಗದುಗಿನ ನಾರಾಯಣಪ್ಪ ಅಂತಕ್ಕಂಥದ್ದು ಕುಮಾರವ್ಯಾಸ ಅವರ ಮೂಲ ಹೆಸರು. ಹಾಗಾದರೆ ಗದುಗಿನ ನಾರಾಯಣಪ್ಪ ಅವರು ಎಷ್ಟರಲ್ಲಿ ಹುಟ್ಟಿದ್ರು? ಕಾಲ ಬಂದು ಮಕ್ಕಳೇ 1430ರಲ್ಲಿ 1430ರಲ್ಲಿ ಇವರು ಹುಟ್ಟಿದ್ರು. ಹಾಗಾದ್ರೆ ಎಲ್ಲಿ ಹುಟ್ಟಿದ್ರು? ಇಲ್ಲಿದೆ ಗದುಗಿನ ನಾರಾಯಣಪ್ಪ ಹೆಸರಲ್ಲಿ ಅವರ ಸ್ಥಳ ಅಂತಕ್ಕಂಥದ್ದು ಸೇರಿದೆ. ಹೌದು, ಅದೇ ಗದುಗಿನ ಸ್ಥಳ ಯಾವಂದ್ರೆ ಗದುಗಿನ ಕೋಳಿವಾಡ. ಗದುಗಿನ ಕೋಳಿವಾಡ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ನಮ್ಮ ನಾರಾಯಣಪ್ಪನವರು ಜನಿಸ್ತಾರೆ. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂತಹ ಪ್ರಮುಖ ಕಾವ್ಯಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡಿದ್ರೆ, ಮಕ್ಕಳೇ, ಒಂದು ಪ್ರಸಿದ್ಧ ಕಾವ್ಯ ಹೆಸರು ಕೂಡ ಬಹುಶಃ ನೀವು ಕೇಳಿರಬಹುದು. ಯಾವ
ಕನ್ನಡ ಭಾರತ ಕಥಾ ಮಂಜರಿ. ಕರ್ನಾಟ ಭಾರತ ಕಥಾ ಮಂಜರಿ ಅಂತಕ್ಕಂತಹ ಒಂದು ಶ್ರೇಷ್ಠ ಕಾವ್ಯದ ಕರ್ತೃ ಯಾರು ಅಂದ್ರೆ ಈ ನಮ್ಮ ನಾರಾಯಣಪ್ಪನವರು. ಅವರೇ ಬರೆದಿರ್ತಕ್ಕಂತಹ ಕಾವ್ಯ ಕರ್ನಾಟ ಭಾರತ ಕಥಾ ಮಂಜರಿ. ಮಕ್ಕಳೇ, ಇದೇ ಒಂದು ಕಾವ್ಯಕ್ಕೆ ಇನ್ನಿತರ ಹೆಸರು ಇರ್ತಕ್ಕಂಥದ್ದನ್ನು ಕೂಡ ನಾವು ಗುರುತಿಸ್ತೀವಿ. ಯಾರು ಅಂದ್ರೆ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಅಂತಕ್ಕಂತಹ ಹೆಸರುಗಳು ಇದ್ದಾವೆ ನೋಡಿ. ಕರ್ನಾಟ ಭಾರತ ಕಥಾಮಂಜರಿ ಅಂತಕ್ಕಂತಹ ಒಂದು ಕಾವ್ಯಕ್ಕೆ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಅಂತಕ್ಕಂತಹ ಒಂದು ಹೆಸರುಗಳು ಕೂಡ ಇದಾವೆ. ಯಾಕಂದ್ರೆ ಕನ್ನಡ ಕಾವ್ಯ ಇರುವಂತದನ್ನ ಕನ್ನಡ ಭಾರತ ಅಂತ ಕರೀತಾರೆ. ಗದುಗು ಪ್ರಾಂತದವರು ನಾಡಪ್ಪ ಇರುವುದನ್ನ ಗದುಗಿನ ಭಾರತ ಅಂತ ಕೂಡ ಕರೀತಾರೆ. ಜೊತೆಗೆ ಕುಮಾರವ್ಯಾಸ ಭಾರತ ನೋಡ್ರಿ. ಕುಮಾರವ್ಯಾಸ ಅಂತಕ್ಕಂಥದ್ದು ಏನು ಅದನ್ನ ನಾನು ಹೇಳಿದ್ದೀನಿ, ಏನು ಅವರ ಕಾವ್ಯನಾಮ. ಸೊ ನಾರಾಯಣನೇ ಕಾವ್ಯನಾಮ ಕುಮಾರವ್ಯಾಸ ಅಂತಕ್ಕಂಥ ಅಂಕಿತ ನಾಮದಿಂದ ಬರಲ್ಲ, ಕಾವ್ಯನಾಮದಿಂದ. ಆ ಕಾವ್ಯನಾಮದಿಂದಲೂ ಕೂಡ ಕುಮಾರವ್ಯಾಸ ಭಾರತ ಅಂತಕ್ಕಂಥ ಹೆಸರಿಂದಲೂ ಕೂಡ ಈ ಒಂದು ಕಾವ್ಯವನ್ನ ಕರೆದಿರುತ್ತಾರೆ. ಹಾಗಾದ್ರೆ ಈ ಒಂದು ಕಾವ್ಯ ಯಾವ ಷಟ್ಪದಿಯಲ್ಲಿದೆ? ಯಾವ ಷಟ್ಪದಿಯಲ್ಲಿದೆ? ಭಾಮಿನಿ ಷಟ್ಪದಿಯಲ್ಲಿದೆ. ಕುಮಾರವ್ಯಾಸ ಭಾರತ ಅಂತಕ್ಕಂಥದ್ದು ಮಕ್ಕಳೇ ಭಾಮಿನಿ ಷಟ್ಪದಿಯಲ್ಲಿ ಇರತಕ್ಕಂಥದ್ದು ಅಲ್ವಾ. ಜೊತೆಗೆ ಇವರು ಮತ್ತೊಂದು ಕೃತಿಯನ್ನು ಕೂಡ ಬರೆದಿರತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ. ಮಕ್ಕಳೇ, ಯಾವ ಕೃತಿಯನ್ನ ಬರೆದರೆ ಹಾಗಾದ್ರೆ ಮಕ್ಕಳೇ ಇವರು ಐರಾವತ ಅಂತಕ್ಕಂತಹ ಮತ್ತೊಂದು ಕೃತಿಯನ್ನು ಕೂಡ ಬರೆದಿದ್ದಾರೆ ಮಕ್ಕಳೇ. ಬಟ್ ಆದರೆ ನಮಗೆ ಕರ್ನಾಟಕ ಭಾರತ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರತಕ್ಕಂತಹ ಕಾವ್ಯವಾಗಿ ಕಂಡುಬರುತ್ತೆ. ಜೊತೆಗೆ ಯಾವ ಒಂದು ಕಾವ್ಯವನ್ನು ಬರೆದಿದ್ದಾರೆ ಅನ್ನೋ ಮಾಹಿತಿ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದುಬರುತ್ತದೆ. ಹಾಗಾದ್ರೆ ಇವರು ಒಂದು ದೇವರ ಪರಮ ಭಕ್ತರಾಗಿರ್ತಾರೆ. ಹಾಗಾದ್ರೆ ಯಾವ ದೇವರ ಪರಮ ಭಕ್ತರಾಗಿದ್ದಾರೆ ಅಂದ್ರೆ ಗದುಗಿನ ವೀರನಾರಾಯಣ. ಗದುಗಿನ ವೀರನಾರಾಯಣನ ಪರಮಭಕ್ತ. ಗದುಗಿನ ವೀರನಾರಾಯಣನ ಪರಮಭಕ್ತರು ಯಾರಂದ್ರೆ ನಮ್ಮ ನಾರಾಯಣಪ್ಪನವರು ಅಲ್ವಾ. ಜೊತೆಗೆ ಇನ್ನೊಂದು ಕೂಡ ಬರುತ್ತೇವೆ ಅವರಿರ್ತಕ್ಕಂತಹ ಬಿರುದು. ಯಾವ ಬಿರುದು ಇವರಿಗೆ? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂತಹ ಬಿರುದು ಕೂಡ ಇವರು ಪಡ್ಕೊಂಡಿರ್ತಾರೆ ಮಕ್ಕಳೇ. ಯಾಕೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಕರೀತಾರೆ? ಲಕ್ಷ್ಮೀಶನ ಉಪಮಾಲೋಲ ಅಂತ. ಅದೇ ರೀತಿಯಾಗಿ ಕುಮಾರವ್ಯಾಸರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಯಾಕೆ? ಬಹಳ ಉತ್ತರ ಮಕ್ಕಳೇ. ಏನಂದ್ರೆ ತನ್ನ ಇಡೀ ಕಾವ್ಯಗಳಲ್ಲಿ ಯಥೇಚ್ಛವಾಗಿ ರೂಪಕಗಳನ್ನ ಬಳಸ್ಕೊಂತ ಹೋಗ್ತಾರೆ. ಯಾರು? ನಮ್ಮ ಕವಿಗಳಾಗಿರ್ತಕ್ಕಂತಹ ಕುಮಾರವ್ಯಾಸರು ಯಥೇಚ್ಛವಾಗಿ ರೂಪಕಗಳನ್ನ ತನ್ನ ಕಾವ್ಯದಲ್ಲಿ ಬಳಸಿದ್ದರ ಪರಿಣಾಮವಾಗಿ ಅವನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂತಹ ಬಿರುದಿನಿಂದ ಕರೆದಿದ್ದಾರೆ ಮಕ್ಕಳೇ. ಸೊ ಇದಿಷ್ಟು ಕೂಡ ನಮ್ಮ ಕವಿಗಳಾಗಿರ್ತಕ್ಕಂತಹ ಕುಮಾರವ್ಯಾಸ ಅಥವಾ
ಪರಿಚಯ ಮಾಡ್ತಾರೆ. ಬಟ್ ಇದನ್ನ ನಿಮಗೆ ಪರೀಕ್ಷೆಯಲ್ಲಿ ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಹೇಳ್ತಾರೆ. ನಾನು ಇದನ್ನ ಪಾಯಿಂಟ್ಸ್ ವೈಸ್ ಅಲ್ಲಿ ಬರ್ತೀನಿ. ಹಾಗಾದ್ರೆ ವಾಕ್ಯ ರೂಪದಲ್ಲಿ ಹೇಗೆ ಬರೆಯಬಹುದು, ಹೇಗೆ ಬರೀಬಹುದು ಮಕ್ಕಳು? ಇನ್ನೊಂದು ಪಾಯಿಂಟ್ ಬಿಟ್ಟೆ ಇಲ್ಲಿ, ಇದು ಇರತಕ್ಕಂಥದ್ದು 10 ಪರ್ವಗಳು. ಕರ್ನಾಟಕ ಭಾರತ ಕಥಾಮಂಜರಿ ಇರತಕ್ಕಂಥದ್ದು 10 ಪರ್ವಗಳನ್ನ ಒಳಗೊಂಡಿದೆ ಮಕ್ಕಳೇ. 18 ಟೋಟಲ್ ಆಗಿರ್ತಕ್ಕಂಥದ್ದು 18 ಪರ್ವಗಳು ಮಕ್ಕಳೇ. ಮೇಲ್ಗಡೆ ಟೋಟಲ್ ಆಗಿರ್ತಕ್ಕಂಥದ್ದು 18 ಪರ್ವಗಳು. ಅದರಲ್ಲಿ 10 ಪರ್ವಗಳನ್ನ ಬರೆದವರು ನಮ್ಮ ನಾರಾಯಣಪ್ಪರವರು. ಹಾಗೆ ಇನ್ನು ಉಳಿದಂತಹ 8 ಪರ್ವಗಳನ್ನ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಬರ್ತಕ್ಕಂತಹ ತಿಮ್ಮಣ್ಣಂತಹ ಕವಿ ಬರೆದಿರ್ತಾರೆ. ಯಾಕೆ ಇವರು ಈ ಒಂದು ಕಾವ್ಯವನ್ನ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ ನೋಡ್ರಿ? 18 ಪರ್ವಗಳು ಒಟ್ಟಾರೆಯಾಗಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂತಹ ಒಂದು ಕಾವ್ಯ ಅಂತಕ್ಕಂಥದ್ದು 18 ಪರ್ವಗಳನ್ನ, ಆದರೆ ಅದರಲ್ಲಿ 10 ಪರ್ವಗಳನ್ನ ಮಾತ್ರ ನಮ್ಮ ನಾರಾಯಣಪ್ಪನವರು ಬರಲಿಕ್ಕೆ ಸಾಧ್ಯ ಆಯಿತು. ಇನ್ನು ಉಳಿದಂತಹ 8 ಪರ್ವಗಳನ್ನ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಕಾರಣ ಅಂತ ಬಂದಾಗ ಮಕ್ಕಳೇ, ಬಹಳ ಕಟ್ಟುನಿಟ್ಟಿನ ವ್ರತ ನಿಯಮಗಳನ್ನ ಪಾಲನೆಯನ್ನ ಮಾಡ್ತಕ್ಕಂಥವ್ರು ನಮ್ಮ ನಾರಾಯಣಪ್ಪನವರಾಗಿದ್ದಾರೆ. ಅವರು ಗದುಗಿನ ವೀರನಾರಾಯಣ ಪರಮ ಭಕ್ತರಾಗಿದ್ದರಿಂದ ಬೆಳಿಗ್ಗೆ ಬಹುಬೇಗ ಮುಂಜಾನೆ ಹೇಳ್ತಾ ಇದ್ರು. ಮುಂಜಾನೆ ಹೇಳ್ಬಿಟ್ಟು ಆ ನದಿಯಲ್ಲಿ ಮಿಂದು ಬಿಟ್ಟು ಮಡಿ ಬಟ್ಟೆಯಲ್ಲಿ ದೇವಸ್ಥಾನದ, ಅದೇ ಗದುಗಿನ ವೀರನಾರಾಯಣನ ಏನು ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ಮಡಿ ಬಟ್ಟೆಯಲ್ಲಿ ತಿಳ್ಕೊಂಡು ಬರಿತಾ ಹೋಗ್ತಾ ಇದ್ರು. ಆ ಬಟ್ಟೆ ಎಲ್ಲಿ ತನಕ ಬರಿತಾ ಇದ್ರು ಅಂದ್ರೆ ಆ ಬಟ್ಟೆಗಳು ಆರುವವರೆಗೆ, ಅಂದ್ರೆ ಒಣಗುವವರೆಗೆ ಮಾತ್ರ ಆ ಒಂದು ಕಾವ್ಯವನ್ನ ಬರ್ತಾ ಇದ್ರು. ಬಟ್ಟೆ ಒಣಗಿದ್ರು ಅಂತಂದಾಗ ಆ ಕಾವ್ಯವನ್ನ ಬರ್ತಕ್ಕಂಥದ್ದು ಏನ್ ಮಾಡ್ತಾ ಇದ್ರು, ನಿಲ್ಲಿಸ್ತಾ ಇದ್ರು. ಸೊ ಹಾಗಾಗಿ ಈ ರೀತಿಯ ಕಠಿಣ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ಆ ಒಂದು ಜೊತೆಗೆ ಅದೊಂದು ಕಾರಣ, ಜೊತೆಗೆ ಇವರು ಬಹಳ ಬೇಗ ಬಹಳ ಚಿಕ್ಕ ವಯಸ್ಸಲ್ಲಿ ಹಸು ನೀಗ್ತಾರೆ, ಅಂದರೆ ಮರಣ ದೈವಾಧೀನರಾಗ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಬಹಳ ಬೇಗ ಮರಣ ಹೊಂದಿದ ಕಾರಣದಿಂದಾಗಿ ಕೂಡ ಅವರು ಆ ಒಂದು ಕಾವ್ಯದ 10 ಪರ್ವಗಳನ್ನ ಮಾತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. ಈ ರೀತಿಯಾಗಿ ಇನ್ನು ಉಳಿದಂತಹ 8 ಪರ್ವಗಳನ್ನ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಬರ್ತಕ್ಕಂತಹ ಶ್ರೀಕೃಷ್ಣ ದೇವರಾಯ ಕೇಳಿರ್ಬೋದು ಮಕ್ಕಳೇ ಅಲ್ವಾ? ಎಂತಹ ಪ್ರಚಂಡ ಅರಸ ಅಲ್ವಾ, ಪ್ರಸಿದ್ಧ ಅರಸ, ಇಷ್ಟೆಲ್ಲ ಹೆಸರು ಮಾಡಿದ್ದಾನೆ ಅಲ್ವಾ? ಸೊ ಅಂತಹ ಅರಸರ ವಂಶ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು. ಆ ಒಂದು ಅರಸರ ಒಂದು ಸಾಮಾಜಿಕೆಯಲ್ಲಿ ಒಬ್ಬ ಕವಿ ಬರ್ತಾನೆ, ತಿಮ್ಮಣ್ಣ ಅಂತಕ್ಕಂತಹ ಕವಿ. ಆ ತಿಮ್ಮಣ್ಣ ಅಂತಕ್ಕಂತಹ ಕವಿ ಉಳಿದಂತಹ ಇನ್ನ 8 ಪರ್ವಗಳನ್ನ ಬರೆದು ಈ ಒಂದು ಕಾವ್ಯವನ್ನ ಪೂರ್ಣಗೊಳಿಸ್ತಾರೆ ಮಕ್ಕಳೇ. ಸೊ ಇದಿಷ್ಟು ಕೂಡ ಈ ಒಂದು ಕೃತಿಯ ಬಗ್ಗೆ ಪರಿಚಯ ಆಯಿತು ಮಕ್ಕಳು. ನಾನು ಆಗಿ ಹೇಳ್ತಾ ಇದ್ದೀನಿ ನಿಮಗೆ, ಮತ್ತೆ ನಾನು ನಿಮಗೆ ಹಾಗೆ ಹೇಳ್ತಾ ಇದ್ದೆ, ಎಕ್ಸಾಮ್ ಅಲ್ಲಿ ಅಂದರೆ ಪರೀಕ್ಷೆಯಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ ಕವಿ ಪರಿಚಯವನ್ನ 3 ಅಂಕಗಳಿಗೆ ಕೇಳ್ತಾರೆ ಮತ್ತು ಅದನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಹೇಳ್ತಾರೆ ಅಂತ ಹೇಳಿ. ವಾಕ್ಯ ರೂಪದಲ್ಲಿ ಬರೆಯಬೇಕು, ಪಾಯಿಂಟ್ಸ್ ವೈಸ್ ಅಲ್ಲಿ ಬರೆಯೋ ಹಾಗಿಲ್ಲ. ನಿಮ್ಮದೇ ಆಗಿರ್ತಕ್ಕಂತಹ ಸ್ವಂತ ಪದಗಳನ್ನು ಬಳಕೆ ಮಾಡಿ ಅದನ್ನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂತಹ ವಾಕ್ಯದಲ್ಲಿ ಅರ್ಥಗರ್ಭಿತವಾಗಿ ಬರೀಬೇಕು ಅನ್ನೋದು ನಿಯಮ ಇದೆ. ಸೊ ಹಾಗಾಗಿ ಹೇಗೆ ಬರೀಬಹುದು, ನಾನು ಪಾಯಿಂಟ್ಸ್ ವೈಸ್ ಅಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ ನೋಡಿ. ಇದನ್ನ ನಾನು ಹೇಳೋದಾದ್ರೆ ನೋಡಿ, ಕುಮಾರವ್ಯಾಸ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪನವರು ಕ್ರಿಸ್ತಶಕ 1430ರಲ್ಲಿ ಗದುಗಿನ ಕೋಳಿವಾಡ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸಿದರು. ಇನ್ನೊಮ್ಮೆ ಹೇಳ, ಕುಮಾರವ್ಯಾಸ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ
ಗದುಗಿನ ನಾರಣಪ್ಪನವರು ಕ್ರಿಸ್ತ ಶಕ 1430ರಲ್ಲಿ ಗದುಗಿನ ಕೋಳಿವಾಡ ಅಂತಕ್ಕಂತಹ ಸ್ಥಳದಲ್ಲಿ ಎಂಬುವ ಸ್ಥಳದಲ್ಲಿ ಜನಿಸಿದರು. ಇವರು ಕರ್ನಾಟಕ ಕಥಾಮಂಜರಿ ಎಂಬ ಶ್ರೇಷ್ಠ ಕಾವ್ಯವನ್ನ ರಚಿಸಿದ್ದಾರೆ. ಈ ಕಾವ್ಯಕ್ಕೆ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಇನ್ನಿತರ ಹೆಸರುಗಳು ಕೂಡ ಇವೆ. ಈ ಒಂದು ಕಾವ್ಯ ಭಾಮಿನಿ ಷಟ್ಪದಿಯಲ್ಲಿದೆ. ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವು ಭಾಮಿನಿ ಷಟ್ಪದಿಯಲ್ಲಿದೆ. ಇವರಿಗೆ ಜೊತೆಗೆ ಐರಾವತ ಎಂಬ ಮತ್ತೊಂದು ಕಾವ್ಯವನ್ನು ಬರೆದಿರುವ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ. ಮತ್ತೊಮ್ಮೆ ಐರಾವತ ಎಂಬ ಮತ್ತೊಂದು ಕಾವ್ಯ ಕೃತಿಯನ್ನು ಬರೆದಿರುವ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ. ಗದುಗಿನ ವೀರನಾರಾಯಣನ ಪರಮ ಭಕ್ತರು ಇವರಾಗಿದ್ರು. ಮಕ್ಕಳೇ, ಇಷ್ಟನ್ನ ನೀವು ಬರೆದಿದ್ದಾದರೆ ಬಹಳ ನೀಟಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಅಂಕಗಳನ್ನು ಇರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮಕ್ಕಳೇ, 3ಕ್ಕೆ 3 ಅಂಕ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಸೊ ಇದಿಷ್ಟು ಕೂಡ ನಮ್ಮ ಕವಿಗಳಾಗಿರ್ತಕ್ಕಂತಹ ಗದುಗಿನ ನಾರಾಯಣಪ್ಪನವರ ಪರಿಚಯ. ಹಾಗಾದ್ರೆ ಮಕ್ಕಳೇ, ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ನಿಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ಅಭ್ಯಾಸದಲ್ಲಿ ಆ ಪ್ರಶ್ನೆ ಇದೆ. ಏನಪ್ಪ ಅಂದ್ರೆ, ನಾರಾಯಣಪ್ಪನವರಿಗೆ ಕುಮಾರವ್ಯಾಸ ಎಂಬ ಹೆಸರು ಹೇಗೆ ಬಂತು? ನೋಡ್ರಿ, ನಾರಾಯಣಪ್ಪನವರಿಗೆ ಕುಮಾರವ್ಯಾಸ ಎಂಬ ಹೆಸರು ಬರಲು ಕಾರಣವೇನು? ಯಾಕಾಗಿ ಆ ಒಂದು ಹೆಸರು ಬಂತು ಅಂದ್ರೆ, ಮಕ್ಕಳೇ, ಮಹಾಭಾರತವನ್ನು ಬರೆದಿರ್ತಕ್ಕಂಥವ್ರು ಯಾರು ಅನ್ನೋದು ಗೊತ್ತೇ. ಹಿಂದೂಗಳ ಪವಿತ್ರ ಗ್ರಂಥಗಳು ಯಾರು ಅಂತ ನಮಗೆ ಗೊತ್ತು. ಯಾವುವು? ಹಿಂದೂಗಳ ಯಾಕಂದ್ರೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅವುಗಳಲ್ಲೇ ಇರತಕ್ಕಂಥ ಒಂದು ಪವಿತ್ರ ಗ್ರಂಥಗಳು ಇರ್ತವೆ. ಅದೇ ರೀತಿಯಾಗಿ ನಮ್ಮ ಹಿಂದೂ ಧರ್ಮ ಅಂತ ಬಂದಾಗ ಆ ಹಿಂದೂ ಧರ್ಮಕ್ಕೂ ಕೂಡ ಶ್ರೇಷ್ಠ ಗ್ರಂಥಗಳು ಇದಾವೆ. ಅವನ ಪವಿತ್ರ ಗ್ರಂಥಗಳು ಅಂತಲೂ ಕೂಡ ನಾವು ಕರಿತೀವಿ. ಯಾವಪ್ಪ ಅಂದ್ರೆ, ಒಂದು ರಾಮಾಯಣ ಅಂತಕ್ಕಂಥದ್ದು ಒಂದಾದರೆ, ಎರಡನೇದು ಮಹಾಭಾರತ ಅಂತಕ್ಕಂಥದ್ದು. ಒಂದು ರಾಮಾಯಣ ಮತ್ತೊಂದು ಮಹಾಭಾರತ. ಹಾಗಾದ್ರೆ ರಾಮಾಯಣವನ್ನ ಬರೆದಂಥವ್ರು ಯಾರು? ಯಾರು ಬಂದರು ರಾಮಾಯಣವನ್ನ? ಯಾರು ಬಂದರು ರಾಮಾಯಣವನ್ನ ಬರೆದಂಥವ್ರು ಯಾರು? ಮಹರ್ಷಿ ವಾಲ್ಮೀಕಿ ಅಲ್ವಾ? ಮಹರ್ಷಿ ವಾಲ್ಮೀಕಿ ಬರೆದರು. ಅವ್ರ ಕಥೆ ಗೊತ್ತಿದೆ ನಮಗೆ ಅಲ್ವಾ? ಬಿಡಿ. ನೆಕ್ಸ್ಟ್, ಮಹಾಭಾರತವನ್ನ ಬರೆದಂಥವ್ರು ಯಾರು? ಮಹಾಭಾರತವನ್ನ ಬರೆದಂಥವ್ರು ವ್ಯಾಸ ಮಹರ್ಷಿ ಅಲ್ವಾ? ವ್ಯಾಸ ಮಹರ್ಷಿಗಳು ಈ ಒಂದು ಮಹಾಭಾರತವನ್ನ ಸಂಸ್ಕೃತದಲ್ಲಿ ಬರೀತಾರೆ. ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನ ಸಂಸ್ಕೃತದಲ್ಲಿ ಬರೀತಾರೆ ಅಲ್ವಾ? ಹಾಗಾದ್ರೆ ಅದಕ್ಕೆ ಸಂಬಂಧ ನಾರಾಯಣಪ್ಪನ ಕುಮಾರವ್ಯಾಸ ಎಂಬ ಬರಲಿಕ್ಕೂ ವ್ಯಾಸ ಮಹರ್ಷಿ ಸಂಸ್ಕೃತದಲ್ಲಿ ಮಹಾಭಾರತ ಕಾವ್ಯ ಬರಲಿಕ್ಕೂ ಸಂಬಂಧ ಏನು? ಪ್ರಶ್ನೆ ಬರುತ್ತೆ ಅಲ್ವಾ? ಅಂದ್ರೆ ಸಿಂಪಲ್. ಏನಪ್ಪ ಅಂದ್ರೆ, ಕರೆಕ್ಟ್ ಕೇಳಿಸ್ಕೊಳ್ಳಿ. ವ್ಯಾಸ ಮಹರ್ಷಿ ಸಂಸ್ಕೃತದಲ್ಲಿ ಮಹಾಭಾರತವನ್ನ ಬರೀತಾರಲ್ವಾ? ಅಲ್ಲಿ ಸಂಸ್ಕೃತದಲ್ಲಿ ವ್ಯಾಸ ಮಹರ್ಷಿ ಬರೆದಂತಹ ಮಹಾಭಾರತವನ್ನ ಕನ್ನಡದಲ್ಲಿ ನಾರಾಯಣಪ್ಪನು ಬರೆದು ತಾನು ಅವರ ವ್ಯಾಸರ ತನುಜ ಅಂದ್ರೆ ಮಗ, ತನುಜ ಅಥವಾ ಮಗ ಎಂದು ನನ್ನನ್ನ ತಾನು ಕರ್ಕೊಂಡು ಇರೋದ್ರಿಂದ ಇವರಿಗೆ ಕುಮಾರ ವ್ಯಾಸ ಕೂಡ ಮಗ ಅಂತಕ್ಕಂಥ ಒಂದು ಅರ್ಥದಲ್ಲೇ ಬರ್ತದೆ ಅಲ್ವಾ? ಸೊ ಈ ರೀತಿಯಾಗಿ ಇವರಿಗೆ ನಾರಾಯಣಪ್ಪನಿಗೆ ಕುಮಾರ ವ್ಯಾಸ ಅಂತಕ್ಕಂಥ ಹೆಸರು ಬಂತು. ಕ್ಲಿಯರ್ ಆಯ್ತಾ ಮಕ್ಕಳೇ? ಇನ್ನೊಂದ್ಸಲ ಹೇಳಿ ಇನ್ನೊಮ್ಮೆ ನೋಡಿ. ವ್ಯಾಸ ಮಹರ್ಷಿ ಸಂಸ್ಕೃತದಲ್ಲಿ ಬರೆದ ಮಹಾಭಾರತವನ್ನ ಕನ್ನಡದಲ್ಲಿ ನಾರಾಯಣಪ್ಪನು ಅಂದ್ರೆ ಗದುಗಿನ
ನಾರಾಯಣಪ್ಪನವರು ಕನ್ನಡದಲ್ಲಿ ಬರೆದು ತನ್ನನ್ನ ವ್ಯಾಸರ ಮಾನಸ ಪುತ್ರ ಅಲ್ವಾ, ಮಾನಸ ಪುತ್ರ ಅಂತೇಳಿ ಕರೆದುಕೊಂಡಿರೋದ್ರಿಂದ ಅಥವಾ ಎಂಬ ಅರ್ಥದಲ್ಲಿ ಸಂಬೋಧಿಸಿದ್ರಿಂದ ಕರ್ಕೊಳ್ಳೋದ್ರ ಗೊತ್ತಿಲ್ಲ ಮಕ್ಕಳೇ, ಬಟ್ ಅದನ್ನ ನಾನು ಆ ರೀತಿಯಾಗಿ ಸಂಬೋಧಿಸಿಕೊಂಡಿರೋದ್ರಿಂದ ಈ ಒಂದು ಗದಗಿನ ನಾರಾಯಣಪ್ಪನವರಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂದಿದೆ ಮಕ್ಕಳೇ. ಸೊ ಇದನ್ನ ನೋಡಿ, ಇದಿಷ್ಟು ಕೂಡ ನಮ್ಮ ಕವಿಗಳಾಗಿರ್ತಕ್ಕಂತಹ ಗದಗಿನ ನಾರಾಯಣಪ್ಪನವರ ಸಂಕ್ಷಿಪ್ತ ಪರಿಚಯ ಮಕ್ಕಳೇ. ಬಹಳ ಸಿಂಪಲ್ ಆಗಿದೆ, ಬಹಳ ಶ್ರೇಷ್ಠ ಕವಿಗಳು ಇವರು. ಸೊ ಇದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಮತ್ತೆ ಅಭ್ಯಾಸವನ್ನ ಮಾಡಿ ಮಕ್ಕಳೇ. ಬರ್ಕೊಳ್ಳಿ ಬೋರ್ಡ್ ಮೇಲೆ ಕಪ್ಪು ಅಲಿಯ ಮೇಲೆ ಇರ್ತಕ್ಕಂಥದ್ದನ್ನ ಬರ್ಕೊಳ್ಳಿ. ಆಯ್ತಾ ಮಕ್ಕಳೇ, ಮಕ್ಕಳೇ ಚೆನ್ನಾಗಿ ಹೆಚ್ಚೆಚ್ಚಿನಾಗಿ ಅಭ್ಯಾಸವನ್ನ ಮಾಡಬೇಕು. ಒಂದು ಸಲ ಓದೋದಕ್ಕಿಂತ 2 ಸಲ ಬರೀಬೇಕು, 2 ಸಲ ಬರೆಯೋದಕ್ಕಿಂತ 4 ಸಲ ಬರೀಬೇಕು. ಹೆಚ್ಚು ಬರದಂಗೆಲ್ಲ ನಿಮ್ಮ ನೆನಪಿನ ಶಕ್ತಿ ಅಂತಕ್ಕಂಥದ್ದು ಹೆಚ್ಚುತ್ತಾಗುತ್ತೆ, ನೆನಪಲ್ಲಿ ಉಳಿಯುತ್ತೆ ಮಕ್ಕಳು. ಒಂದು ಸಲ ಓದೋದಕ್ಕಿಂತ 10 ಸಲ ಓದೋದಕ್ಕಿಂತ 1 ಸಲ ನೀವು ಬರೆದಿದ್ದರೆ ಹೆಚ್ಚಿನದಾಗಿ ನೆನಪಲ್ಲಿ ಉಳಿಯುತ್ತೆ. ಮಕ್ಕಳು ಇನ್ನೊಂದು ನನಗೆ ನೆನಪಾಗ್ತಾ ಇದೆ ಈಗ ಈ ಸಂದರ್ಭದಲ್ಲಿ ನೋಡಿ, ಇಂತಹ ಶ್ರೇಷ್ಠ ಮಹನೀಯ ಕವಿ ಕುಮಾರವ್ಯಾಸ ಇದ್ದರು. ಅವರ ಬಗ್ಗೆ ನಮ್ಮ ಆಧುನಿಕ ಕವಿಗಳಲ್ಲಿ ಮತ್ತೊಬ್ಬ ಶ್ರೇಷ್ಠ ಕವಿಯಾಗಿರ್ತಕ್ಕಂತಹ ರಾಷ್ಟ್ರಕವಿ ಬಿರುದಾಗಿದ್ದರು ಕೂಡ ಇರಬಹುದು. ಯಾರಪ್ಪ ಅಂದ್ರೆ ಕುವೆಂಪುರವರು ಕುಮಾರವ್ಯಾಸ ಅವರ ಬಗ್ಗೆ ಬಹಳ ಒಂದು ಸುಂದರವಾಗಿರತಕ್ಕಂತಹ ಒಂದು ಮಾತನ್ನ ಹೇಳಿದರೆ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಕನ್ನಡ ಕಣ್ಣಲ್ಲಿ ಉಳಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ಹರಿಯುವುದು. ನೋಡಿ, ಇಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ವಾಕ್ಯ ಇದು. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ನಮ್ಮ ಗದಗಿನ ನಾರಾಯಣಪ್ಪ ಅವರ ಬಗ್ಗೆ ಹೇಳಿರ್ತಕ್ಕಂತಹ ಒಂದು ಶ್ರೇಷ್ಠ ನುಡಿಗಳು ಏನಂದ್ರೆ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಕನ್ನಡ ಕಣ್ಣಲ್ಲಿ ಉಳಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ಹರಿಯುವುದು ಅಲ್ವಾ. ಅಂತಹ ಒಂದು ಶ್ರೇಷ್ಠ ಮಾತುಗಳನ್ನ ಕುಮಾರವ್ಯಾಸ ಅವರ ಬಗ್ಗೆ ಆಡಿದ್ದಾರೆ. ನೋಡಿ, ಇನ್ನೊಂದು ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಏನಪ್ಪ ಇವ್ರ ಬಗ್ಗೆ ಪಂಪ ಅಲ್ವಾ, ನಮ್ಮ ಹಳಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಶ್ರೇಷ್ಠ ಕವಿ, ಆದಿಕವಿ ಅಂತಲೂ ಕೂಡ ಹೇಳ್ತೀವಿ, ಗಂಗಾ ಗುಣಾಣ ಅಂತಲೂ ಕೂಡ ಹೇಳ್ತೀವಿ ಪಂಪನನ್ನ. ಸೊ ಅಂತವನು ಕಲಿತವರ ಕಾಮಧೇನು ಪಂಪ ಅಂತ ಅಂದ್ರೆ ಕಲಿಯದವರ ಕಾಮಧೇನು ಯಾಕಂದ್ರೆ ಅದು ಕುಮಾರವ್ಯಾಸ. ಅಂದ್ರೆ ಎಂತಹ ಅನಕ್ಷರಸ್ಥನೂ ಕೂಡ ಇವರ ಪದ್ಯಗಳನ್ನ ಓದಿ ಅರ್ಥೈಸ್ಕೋಬಹುದಂತೆ ಅಷ್ಟು ಬಹಳ ಸರಳವಾಗಿ ಸುಂದರವಾಗಿ ಈ ಒಂದು ಕಾವ್ಯವನ್ನ ನಮ್ಮ ಕವಿಗಳಾಗಿರ್ತಕ್ಕಂತಹ ಕುಮಾರವ್ಯಾಸ ಅವರು ಬರೆದಿದ್ದಾರಂತೆ ಅಲ್ವಾ ಮಕ್ಕಳೇ. ನೋಡಿ, ಅಷ್ಟೊಂದು ಸೊಗಸಾಗಿ ಈ ಒಂದು ಕಾವ್ಯ ಇದೆಯಂತೆ. ಆ ಒಂದು ಕಾವ್ಯವನ್ನ ನಾವು ಈಗ ಹೋಗೋಣ. ಜೊತೆಗೆ ಈ ಒಂದು ಪದ್ಯವನ್ನ, ಪ್ರಸ್ತುತ ಪದ್ಯ ಭಾಗವನ್ನ ಯಾವ ಒಂದು ಪರ್ವದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದಾಗ ಇವರೇ ಬರೆದಿರ್ತಕ್ಕಂತಹ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವ. ಈ ಒಂದು ಭಾಗದಿಂದ ಪ್ರಸ್ತುತ ಗೌರವೇಂದ್ರನ ಕೊಂದೆ ನೀವು ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಷ್ಟು ಮಕ್ಕಳೇ. ಮಕ್ಕಳಿಗೆ ನಾವು ಪದ್ಯಗಳನ್ನ ಗೌರವೇಂದ್ರನ ಕೊಂದೆ ನೀನು ಈ ಮಾತನ್ನ ಯಾರು ಹೇಳಿದ್ರು, ಯಾಕಾಗಿ ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಈ ಒಂದು ಮಾತಿನ ಹಿನ್ನೆಲೆ ಅಂತಕ್ಕಂಥದ್ದು ಏನು, ಯಾಕಾಗಿ ಹೇಳಿದ್ರು. ಸೊ ಇವೆಲ್ಲಾ ವಿಚಾರಗಳನ್ನು ನಾವು ತಿಳ್ಕೊಬೇಕಾದ್ರೆ ಪದ್ಯವನ್ನ ಅರಿಬೇಕು, ಪದ್ಯದ ಸಾರಾಂಶವನ್ನ ತಿಳ್ಕೊಬೇಕು. ಆದ್ರೆ ಪದ್ಯದ ಸಾರಾಂಶವನ್ನ ತಿಳ್ಕೊಬೇಕಂದ್ರೆ ಏನ್ ಮಾಡಬೇಕಂತ ಮುಂಚಿತವಾಗಿ ಆ ಪದ್ಯ ಯಾವ ಸಂದರ್ಭದಲ್ಲಿ ಬಂತು, ಅದರ ಹಿನ್ನೆಲೆ ಅಂತಕ್ಕಂಥದ್ದು ಏನು ಅನ್ನೋದನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ
ಅಲ್ಲಿಗೆ ಬರೋಣ. ಮತ್ತೆ ನಿಮಗೆ ಗೊತ್ತಿದೆ ರಾಮಾಯಣ ಮತ್ತು ಮಹಾಭಾರತ ಅಂತ ಹಿಂದೂಗಳ ಪವಿತ್ರ ಗ್ರಂಥಗಳು ಅಂತ ನಾನು ಹೇಳಿದೆ. ಸೊ ಅದರಲ್ಲಿ ಮಹಾಭಾರತದ ವಸ್ತು ನಮ್ಮ ಕುಮಾರವ್ಯಾಸರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ತನ್ನ ಆರಾಧ್ಯ ದೇವ ಗದುಗಿನ ವೀರನಾರಾಯಣ ಕೂಡ ಹೇಳಿದೆ. ಜೊತೆಗೆ ಶ್ರೀಕೃಷ್ಣನನ್ನ ತನ್ನ ಕಥಾನಾಯಕನನ್ನಾಗಿರಿಸಿಕೊಂಡು ಇಡೀ ಕಾವ್ಯವನ್ನು ಕುಮಾರವ್ಯಾಸ ಅವರು ಬರೆದಿದ್ದಾರೆ. ಮಕ್ಕಳೇ, ಮಹಾಭಾರತದ ಕಥೆ ನಿಮಗೆ ಗೊತ್ತಿದೆ. ಯಾರ್ಯಾರ ಹತ್ರಲ್ಲಿ ಬರ್ತಾರೆ ಅಂತಂದ್ರೆ ಗೊತ್ತು. ಕೌರವರು ಬರ್ತಾರೆ, ಪಾಂಡವರು ಬರ್ತಾರೆ, ಭೀಷ್ಮಾಚಾರ್ಯರು ಬರ್ತಾರೆ, ಶ್ರೀಕೃಷ್ಣ ಬರ್ತಾರೆ ಅಲ್ವಾ. ಇಂತಹ ಮಹಾನ್ ದಿಗ್ಗಜರೆಲ್ಲರೂ ಕೂಡ ಬರ್ತಾರೆ. ಕತೆ ಗೊತ್ತಿದೆ ಮಕ್ಕಳೇ, ಅದನ್ನು ಶಾರ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಕತೆ ಗೊತ್ತಿರೋದ್ರಿಂದ ಮತ್ತೆ ಡಿಟೇಲ್ ಆಗಿ ಬರ್ತಕ್ಕಂಥದ್ದು ಬೇಡ. ಹಾಗಾಗಿ ಇಲ್ಲಿ ಕೌರವರು ಮತ್ತು ಪಾಂಡವರ ಮಧ್ಯೆ ಆಗಾಗ ವೈಮನಸ್ಸುಗಳು, ವೈಷಮ್ಯಗಳು ಬರ್ತಾ ಇರುತ್ತೆ. ಇದರಿಂದನೂ ಕೂಡ ಕೌರವರು ಪಾಂಡವರನ್ನ ದ್ವೇಷಿಸಿಕೊಂಡೇ ಬಂದಿರ್ತಾರೆ. ಹಾಗಾಗಿ ತಮ್ಮ ರಾಜ್ಯವನ್ನ ತಪ್ಪಿಸ್ಕೊಳ್ಳೋದು ಇವರ ಹಂಬಲ ಆಗಿರುತ್ತೆ. ಯಾವುದು? ಕೌರವರ ಹಂಬಲ ಆಗಿರುತ್ತೆ. ಈ ನಡುವೆ ಇಲ್ಲಿ ಧರ್ಮರಾಯನಿಗೆ ಮಯ ಅಂತಕ್ಕಂಥದ್ದು ಒಂದು ಸುಂದರ ಮಾಯಾ ನಿರ್ಮಿತ, ಅದರ ಮಾಯಾ ಹೆಸರು ಕೂಡ ಹೌದು, ಮಾಯಾ ನಿರ್ಮಿತ ಅರಮನೆಯನ್ನ ಕಟ್ಟಿಸ್ಕೊಳ್ತಾನೆ. ಸೊ ಆ ಒಂದು ಅರಮನೆಯನ್ನ ನೋಡ್ಲಿಕ್ಕೆ ಸುತ್ತಮುತ್ತಲ ರಾಜ್ಯದ ಶ್ರೇಷ್ಠ ಅರಸುಗಳೆಲ್ಲರೂ ಕೂಡ ಬರ್ತಾರೆ. ಜೊತೆಗೆ ಕೌರವರ ಅಧಿನಾಯಕ ದುರ್ಯೋಧನ ಅವರು ಕೂಡ ಆಮಂತ್ರಣ ಅಂತಕ್ಕಂಥದ್ದು ಇರುತ್ತೆ. ಸೊ ಆ ಆಮಂತ್ರಣದ ಪ್ರಕಾರ ಹೇಗಿರ್ಬೋದು ಧರ್ಮರಾಯನ ಒಂದು ಮಾಯಾ ನಿರ್ಮಿತ ಅರಮನೆ ಅಂತಕ್ಕಂಥದ್ದು ಹೇಗಿರ್ಬೋದು ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಬರ್ತಾನೆ. ಸೊ ಬಂದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಮಾಯಾ ನಿರ್ಮಿತ ಅರಮನೆ ನೀರಿದೆ ಅಂತ ಕಾಲಿಟ್ರೆ ನೀರಿರಲ್ಲ, ಅಲ್ಲಿ ಭೂಮಿ ಇರುತ್ತೆ. ಭೂಮಿ ಇದೆ ಅಂತ ಕಾಲಿಟ್ರೆ ಅಲ್ಲಿ ಭೂಮಿ ಇರಲ್ಲ, ನೀರಿರುತ್ತೆ. ಸೊ ಈ ರೀತಿಯಾಗಿ ನಾವು ಏನಿದೆ ಅಂತ ತಿಳ್ಕೊಬೇಕು, ಅದಿರಲ್ಲ, ಅದರ ಬದಲಾಗಿ ಬೇರೊಂದು ಇರತಕ್ಕಂಥದ್ದು. ಸೊ ಇದು ಅಲ್ಲಿನ ಅರಮನೆಯ ವೈಶಿಷ್ಟ್ಯ ಇರುತ್ತೆ. ಸೊ ಇಂತಹ ಒಂದು ಅರಮನೆಗೆ ಬಂದಂತಹ ದುರ್ಯೋಧನ ಏನಾಗುತ್ತೆ, ಅವಮಾನಕ್ಕೆ ಈಡಾಗ್ತಾನೆ. ಜೊತೆಗೆ ಅವಮಾನಕ್ಕೆ ಈಡಾದ ನಂತರದಲ್ಲಿ ಅವರಿಗೆ ಹೇಗಾದರೂ ಮಾಡಿ ಇವರ ಮೇಲೆ ನನ್ನ ಒಂದು ದ್ವೇಷವನ್ನ ತೀರಿಸ್ಕೋಬೇಕು, ತನ್ನ ಸಿಟ್ಟನ್ನ ಏನೋ ತನಗಾಗಿರ್ತಕ್ಕಂಥ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತಕ್ಕಂಥ ಒಂದು ಉಪಾಯವನ್ನು ಮಾಡ್ತಾನೆ. ಆ ಪ್ರಕಾರವಾಗಿ ಅವರಿಗೆ ಪಗಡೆ ಆಟಕ್ಕೆ ಧರ್ಮರಾಯ ಅವರು ಕೂಡ ಇಷ್ಟಪಡ್ತಾ ಇರ್ತಾನೆ. ಹಾಗಾಗಿ ಅವರನ್ನ ಕರೆದು ಅವರನ್ನ ಅವಮಾನಿತರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆಯನ್ನ ಪಡ್ತಾನೆ. ಆಸೆ ಪಟ್ಬಿಟ್ಟು ಆ ಪ್ರಕಾರವಾಗಿ ಶಕುನಿಯ ಪರ ಇರ್ತಾನೆ, ದುರ್ಯೋಧನ ಪರವಾಗಿ ಶಕುನಿ ಕೂಡ ಇರ್ತಾನೆ. ಸೊ ಆ ಪ್ರಕಾರವಾಗಿ ಎಲ್ಲದೂ ಕೂಡ ಸೋತಾರೆ. ದ್ರೌಪದಿ ಅವಮಾನ ಅಂತಕ್ಕಂಥದ್ದು ಆಗುತ್ತೆ. ಸೊ ಅದನ್ನು ಕತೆ ಗೊತ್ತಿದೆ ಅವನಿಗೆ. ಸೊ ಆ ಪ್ರಕಾರವಾಗಿ ಒಂದು ಕೊನೆಯ ಒಂದು ಆಟ ಆಡ್ತಾರೆ. ಏನಪ್ಪ ಅಂದ್ರೆ ಇದುವರೆಗೂ ಗೆದ್ದಂತ ಯಾರು ಆ ಆಟವನ್ನ ಗೆಲ್ತಾರೋ ಅಂದ್ರೆ ಪಾಂಡವರು ಗೆದ್ರೆ ಇದುವರೆಗೂ ಗೆದ್ದಂತಹ ಸೋತ ಅಷ್ಟು ರಾಜ್ಯವನ್ನು ವಾಪಸ್ ಕೊಡ್ತಕ್ಕಂಥದ್ದು, ಅಥವಾ ಈ ಆಟದಲ್ಲೂ ಕೂಡ ಸೋತಿದ್ದಾರೆ ಅವರಿಗೆ ಎಷ್ಟು 12 ವರ್ಷಗಳ ಕಾಲ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಹೋಗ್ಬೇಕು ಅಂತೇಳಿ ಆಜ್ಞೆ ಆಗುತ್ತೆ. ದುರದೃಷ್ಟವಶಾತ್ ಆ ಒಂದು ಆಟದಲ್ಲೂ ಕೂಡ ಧರ್ಮರಾಯ ಅಂತಕ್ಕಂಥನು ಸೋಲ್ತಾನೆ, ದುರ್ಯೋಧನ ಅಂತಕ್ಕಂಥನು ಗೆಲ್ತಾನೆ. ಸೊ ಹಾಗಾಗಿ ಸೋತಂತರು ರಾಜ್ಯ ಎಲ್ಲವನ್ನೂ ಕೂಡ ಬಿಟ್ಟು ಹೋಗ್ಬೇಕು. ಸೊ ಇದಕ್ಕೆ 12 ವರ್ಷಗಳ ವನವಾಸವನ್ನ ಕಳಿತಾರೆ. ಜೊತೆಗೆ 1 ವರ್ಷದ ಒಂದು ಅಜ್ಞಾತವಾಸ ಅಂದ್ರೆ ಯಾರು ಕೂಡ ಪಾಂಡವರು ಇವರೇ ಭೀಮ, ಇವರೇ ಧರ್ಮರಾಯ ಅಂತೇಳಿ ಕಂಡಿರೋದು. ಆ ರೀತಿ ಇರುತ್ತೆ. ಹಾಗಾಗಿ ಇವರು ಕೌರವರು ಇವರನ್ನ ಕಂಡಿಲಿಕ್ಕೆ ಸತತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಪಾಂಡವರು ವೇಷವನ್ನು ಮರಮಾಚಿಕೊಂಡು ವಿರಾಟ ರಾಜನ ಆಸ್ಥಾನದಲ್ಲಿ ಇರ್ತಾರೆ. ಅಲ್ಲಿ 1 ವರ್ಷಗಳ ಕಾಲ ಒಂದು ಅಜ್ಞಾತವಾಸವನ್ನ ಬಹಳ ಯಶಸ್ವಿಯಾಗಿ ಇಟ್ಕೊಂಡು ಹೋಗಿಸ್ತಾರೆ. ಆದರೆ ಯಶಸ್ವಿಯಾಗಿ ಇಟ್ಕೊಂಡು ಹೋಗಿಸಿದ ನಂತರದಲ್ಲಿ ತಮಗೆ ಸೇರಬೇಕಾದಂತಹ ರಾಜ್ಯವನ್ನ ಕೊಡಿ ಅಂತ ಹೇಳ್ಬಿಟ್ಟು ಧರ್ಮರಾಯ ಹೋಗಿ ಕೌರವರನ್ನ ಕೇಳುವಂತಹ ಸಂದರ್ಭದಲ್ಲಿ ನೀವು ಅಜ್ಞಾತವಾಸವನ್ನ ಯಶಸ್ವಿಯಾಗಿ ಮುಗಿಸಿಲ್ಲ, ಹಾಗಾಗಿ ರಾಜ್ಯವನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ನಿರಾಕರಿಸ್ತೀನಿ. ಆ ಪ್ರಕಾರವಾಗಿ ಏನ್ ಮಾಡ್ತಾನೆ, ಶ್ರೀಕೃಷ್ಣನನ್ನ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲಪ್ಪ, ಶ್ರೀಕೃಷ್ಣನ ಮಾತಿನ ಬೆಲೆ ಕೊಡಬಹುದು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನನ್ನ ಸಂಧಾನಕಾರನನ್ನಾಗಿ ಗೌರವ ಕಳಿಸ್ತಾರೆ. ಶ್ರೀಕೃಷ್ಣ ಬಂದಂತಹ ಸಂದರ್ಭದಲ್ಲೂ ಕೂಡ ದುರ್ಯೋಧನ ತನ್ನ ಪಟ್ಟನ್ನ ಬಿಡೋದಿಲ್ಲ. ಅವನಿಗೂ ಕೂಡ 5 ಅವರ ಆಸ್ತಿಯ ಅವರ ಒಂದು ವಶಪಡಿಸಿಕೊಂಡಂತಹ ಇಡೀ ರಾಜ್ಯ ಅಷ್ಟೇ ಅಲ್ಲ, 5 ಜನರಿಗೆ 5 ಗ್ರಾಮಗಳನ್ನು ಕೂಡ ಕೊಡಲ್ಲ, 5 ಮಣ್ಣನ್ನು ಕೂಡ ಅವರಿಗೆ ಕೊಡಲ್ಲ. ಅವರು ಕೂಡ ಅಜ್ಞಾತವಾಸನ ಯಶಸ್ವಿ ಕಂಪ್ಲೀಟ್ ಮಾಡಿಲ್ಲ ಅಂತಕ್ಕಂಥ ಒಂದು ಯಶಸ್ವಿಯಾಗಿ ಮುಗಿಸಿಲ್ಲ ಅಂತಕ್ಕಂಥ ಒಂದು ಮಾತಾಡ್ತಾರೆ. ಹಾಗಾಗಿ 5 ಗ್ರಾಮದ 5 ಮಣ್ಣನ್ನು ಕೂಡ ಕೊಡಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿ ಮುಂದಾಗಿ ಮಾತಾಡ್ತಾರೆ. ಹಾಗಾಗಿ ಶ್ರೀಕೃಷ್ಣ ಅಂತಕ್ಕಂಥವನು
ಯುದ್ಧ ಅಂತಕ್ಕಂಥದ್ದು ಅನಿವಾರ್ಯ ಅನ್ನೋ ನಿಶ್ಚಯ ಆಗುತ್ತೆ. ಆದರೆ ಶ್ರೀಕೃಷ್ಣ ಅಂತಕ್ಕಂಥದ್ದು ಹಾಗೆ ಹೇಗೂ ಬಂದಿದ್ದೀನಿ ಅಲ್ಲಿ ಕರ್ಣ ಅಂತಕ್ಕಂಥವ್ನು ಸಿಗ್ತಾನೆ, ವಿದುರನನ್ನು ಕೂಡ ಮಾತಾಡಿಸ್ತಾನೆ. ವಿದುರನ ಮಾತಾಡಿಸಿದ ನಂತರದಲ್ಲಿ ಕರ್ಣನ ಹತ್ರ ಹೋಗ್ತಾನೆ. ಸೊ ಕರ್ಣ ಗೊತ್ತಿದೆ ಮಕ್ಕಳೇ, ಪರಮೇಶ್ವರ ಕರ್ಣ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಜನಜನಿತವಾಗಿದೆ. ಸೊ ದುರ್ಯೋಧನ ಆಪ್ತಮಿತ್ರ ಅಂತಕ್ಕಂಥದ್ದು ಕೂಡ ಗೊತ್ತಿದೆ ನಿಮಗೆ. ಸೊ ಅಂತಹ ದುರ್ಯೋಧನ ಆಪ್ತಮಿತ್ರನಾದಂತಹ ಕರ್ಣನನ್ನ ಶ್ರೀಕೃಷ್ಣ ಏಕಾಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಏಕಾಂತ ಸ್ಥಳಕ್ಕೆ ಕರ್ಕೊಂಡೋಗಿ ಕರ್ಣನ ಜನ್ಮ ರಹಸ್ಯವನ್ನ ಬಿಚ್ಚಿಡ್ತಾನೆ. ಯಾಕಂದ್ರೆ ಕರ್ಣ ಹೇಗೆ ಯಾರ ಮಗ ಅನ್ನೋದು ಗೊತ್ತಿಲ್ಲ, ಅವರೊಬ್ಬ ಮತ್ಸ್ಯಪುತ್ರ ಅನ್ನೋದು ಇದರು ಕೂಡ ಗೊತ್ತಿರ್ತಕ್ಕಂಥದ್ದು. ಅಂಬಿಕೆಯ ಪುತ್ರ, ಆದರೆ ಆಕೆಗೆ ಸಾಕು ಮಗ. ಮೀನಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸಿಕ್ಕಂತಹ ಪುತ್ರದ್ದು ಹುಟ್ಟಿಗೆ ಸಿಕ್ಕಂತಹ ಒಂದು ಮಗ ಮಗು ಎಂದರೆ ಕರ್ಣನಿಗೆ ಗೊತ್ತಿರೋ ತಮ್ಮ ಮಗನೇ ಅನ್ನೋ ರೀತಿಯಾಗಿ ಬಹಳ ಒಕ್ಕರೆಯಿಂದ ಪ್ರೀತಿಯಿಂದ ಬೆಳೆಸಿರ್ತಾರೆ. ಅಂತಹ ಒಂದು ಕರ್ಣನಿಗೆ ದೊಡ್ಡ ಸತ್ಯವನ್ನ ಹೇಳ್ತಕ್ಕಂತಹ ಸಂದರ್ಭ ಬರುತ್ತೆ. ಆ ಒಂದು ಪಠ್ಯ ಭಾಗವೇ ಈ ಒಂದು ಪ್ರಸ್ತುತ ಪದ್ಯ ಭಾಗದಲ್ಲಿರ್ತಕ್ಕಂತಹ ಅಂಶಗಳೇ. ಶ್ರೀಕೃಷ್ಣ ಕರ್ಣನನ್ನ ತನ್ನ ರಥದಲ್ಲಿ ಕೂರಿಸಿಕೊಂಡು ಏಕಾಂತ ಸ್ಥಳಕ್ಕೆ ಕರ್ಕೊಂಡೋಗಿ ಏನ್ ಹೇಳ್ದ, ಅವರಿಬ್ಬರ ನಡುವೆ ಏನೇನೆಲ್ಲ ಮಾತುಕತೆ ಅಂತಕ್ಕಂಥದ್ದು ನಡೆಯಿತು, ವಿಚಾರಗಳು ವಿನಿಮಯ ಆದವು. ಅದಕ್ಕೆ ಶ್ರೀಕೃಷ್ಣನ ಮಾತಿಗೆ ಕರ್ಣನ ಪ್ರತಿ ಉತ್ತರ ಏನು, ಅವರ ಮನಸ್ಸಿನ ಭಾವನೆ ಅಂತಕ್ಕಂಥದ್ದು ಏನಿತ್ತು ಮತ್ತು ಅವರ ಕೊನೆಯ ಅಂತಿಮ ನಿರ್ಧಾರ ಅಂತಕ್ಕಂಥದ್ದು ಏನಾಗಿತ್ತು ಅನ್ನೋದೇ ನಾವು ಈ ಒಂದು ಗೌರವೇಂದ್ರನ ಕೊಂದೆ ನೀನು ಅಂತಕ್ಕಂತಹ ಪದ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಬಹುದು. ಮಕ್ಕಳ ಇವತ್ತಿನ ತರಗತಿಯನ್ನು ಇಲ್ಲಿಗೆ ತಿಳಿಸಿರ್ತೇನೆ. ನೆಕ್ಸ್ಟ್ ಮುಂದುವರೆದ ನಾಳೆಯ ತರಗತಿಯಲ್ಲಿ ಇದರ ಒಂದು ಮುಂದುವರೆದ ಭಾಗವನ್ನ ನಾವು ಮಾಡೋಣ. ನೆಕ್ಸ್ಟ್ ಪದ್ಯದಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಧನ್ಯವಾದಗಳು.